ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ರೆಸಿಪಿ ಬಿಸ್ಕೆಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಕ್ಲಿಕ್ ಮಾಡಿ. ಪ್ರತಿದಿನ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿದಾಗ ಮೊದಲು ನಿಮಗೆ ಬಂದು ತಲುಪುತ್ತೆ, ಅವಾಗ ನೀವೇ ಮೊದಲು ನೋಡ್ಬೋದು. ಬನ್ನಿ ಸ್ಟಾರ್ಟ್ ಮಾಡೋಣ. 1 ಕಪ್ ಬೆಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊದಲಿಗೆ ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ 1 ಕಪ್ ಆಗಷ್ಟು ಸಕ್ಕರೆನ ಪುಡಿ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಇದನ್ನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದುವರೆಗೂ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಇದಕ್ಕೆ 1 ಕಪ್ ಆಗಷ್ಟು ಮೈದಾ ಹಿಟ್ಟು, 1 ಕಪ್ ಆಗಷ್ಟು ಗೋಧಿ ಹಿಟ್ಟು ಸೇರಿಸ್ಕೊತಾ ಇದ್ದೀನಿ. ಸೇರಿಸಿದಾದ್ಮೇಲೆ 1 ಚಿಟಿಕೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಹಾಲು ಹಾಕ್ಕೊಳ್ಳಿ ಸ್ವಲ್ಪ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಇವಾಗ ಇನ್ನೊಂದು ಬಟ್ಲು ತಗೊಂಡು ಅರ್ಧ ಮುರ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಕೋತೀನಿ ಯೆಲ್ಲೋ ಕಲರ್ ಬರೋವರೆಗೂ. ಇವಾಗ ಸ್ವಲ್ಪ ವೆನಿಲಾ ಎಸೆನ್ಸ್ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇವಾಗ ಮಿಕ್ಸ್ ಆಗಿದೆ. ಇನ್ನೊಂದು ಸ್ವಲ್ಪ ಅರ್ಧ ಭಾಗ ಅದೇ ಥರ ತಗೊಂಡು ಡಾರ್ಕ್ ಚಾಕ್ಲೇಟ್ ಇರುತ್ತಲ್ಲ ಅದನ್ನು ನೀರಲ್ಲಿ ಕರಗಿಸಿ ಒಂದು 7-8 ಚಾಕ್ಲೇಟಾಗಿ ಕರಗಿಸಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಚಾಕ್ಲೇಟ್ ಕಲರ್ ಬರೋವರೆಗೂ. ಚಾಕ್ಲೇಟ್ ಇಲ್ಲ ಅಂದರೆ ಕೋಕೋ ಪೌಡರ್ ಇದ್ದರೆ ಕೋಕೋ ಪೌಡರ್ಗೆ ಯೂಸ್ ಮಾಡಿ. ನನ್ನ ಹತ್ರ ಕೋಕೋ ಪೌಡರ್ ಇಲ್ಲ ಅಂತ ಚಾಕ್ಲೇಟ್ನೇ ಯೂಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಕೋತಾ ಇದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಮಿದ್ದಿದ್ದಾಗಿದೆ. ಉಳಿದಿರೋ ಭಾಗ ತಗೊಂಡು ಅದಕ್ಕೆ ಸ್ವಲ್ಪ ವೆನಿಲಾ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮಡಿಕೋತೀನಿ. ಮೂರು ಕಲರಲ್ಲಿ ರೆಡಿಯಾಗಿದೆ. ಇವಾಗ ತರಕಾರಿ ಕಟ್ ಮಾಡೋ ಚಾಪಿಂಗ್ ಬೋರ್ಡ್ ತಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದು ಲೇಯರ್ ತಗೊಂಡು ಚೆನ್ನಾಗಿ ಮಿಕ್ಸ್ ಹೊಡೆದು ರೌಂಡ್ ಶೇಪಲ್ಲಿ ಮಾಡಿ ಅದನ್ನು ಚಾಕ್ ತಗೊಂಡು ಕಟ್ ಮಾಡ್ತೀನಿ.
ಇವಾಗ ರೌಂಡ್ ಶೇಪ್ ಮಾಡಿ ಉದ್ದುದ್ದಕ್ಕೆ ಲೇಯರ್ ಮಾಡ್ಕೊತೀನಿ. ಎಲ್ಲನೂ ಅದೇ ಥರ ಮಾಡ್ತೀನಿ 3 ಪಾರ್ಟ್ನು ಕೂಡ. ಮೂರು ಲೇಯರ್ ರೆಡಿ ಮಾಡಿ ಒಂದ್ರ ಮೇಲೆ ಒಂದು ಜೋಡಿಸ್ತಾ ಹೋಗಿದ್ದೀನಿ ಬಾಕ್ಸ್ ಟೈಪಲ್ಲಿ, ನೋಡ್ತಾ ಹೋಗಿ. ಕಂಪ್ಲೀಟಾಗಿ ಜೋಡಿಸಿದಾಗಿದೆ. ಇವಾಗ 2 ಭಾಗ ಮಾಡಿಕೊಂಡು ಪ್ಲಾಸ್ಟಿಕ್ ಕವರ್ ತಗೊಂಡು ಅದನ್ನು ಬಾಕ್ಸ್ ಟೈಪಲ್ಲಿ ಮಡಚಿ ಇಟ್ಬಿಟ್ಟು ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ಅರ್ಧ ಗಂಟೆ ಆಗಿದೆ. ಇವಾಗ ಉಪ್ಪನ್ನ ಬಿಸಿಗೆ ಇಡ್ತಾಯಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ. ಫ್ರಿಜ್ಜಿಂದ ತೆಗ್ದು ಕವರ್ನ ಕಟ್ ಮಾಡ್ಕೊತಾ ಇದ್ದೀನಿ ಬಾಕ್ಸ್ ಟೈಪಲ್ಲಿ. ಅದು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ನೀಟಾಗಿ. ಕಟ್ ಮಾಡಿದಾಗಿದೆ. ಇವಾಗ ನಾನು ಇಟ್ಕೊತೀನಿ, ಅದು ಬಿಸಿ ಆಗಿದೆ. ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು 15 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಚೆನ್ನಾಗಿತ್ತು, ನಾವು ಟ್ರೈ ಮಾಡಿದೋ. ನನ್ನ ಮಗ ಮಾತ್ರ ಚೆನ್ನಾಗಿ ತಿಂದಿದ್ದಾನೆ. ಮುರಿದು ಕೂಡ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು. ನಿಮ್ಮನೆ ಓವನ್ ಇದ್ದರೆ ಓವನಲ್ಲೇ ಮಾಡ್ಕೊಳ್ಳಿ. ನಮ್ಮನೆ ಓವನ್ ಇಲ್ಲ, ಆದ್ದರಿಂದ ಈ ಥರ ಮಾಡ್ಕೊಂಡಿದ್ದೀನಿ. ಇವತ್ತಿನ ಬಿಸ್ಕೆಟ್ ರೆಸಿಪಿ ಹೇಗಿತ್ತು ಅಂತ ನೀವು ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ.